ನಾಟಿ ಕೋಳಿ ಸಾರ್ಗೂ ನಾಟಿ ಕೋಳಿ ಬಸ್ಸಾರ್ಗೂ ಏನು ಡಿಫ್ರೆನ್ಸು? ನಾಟಿ ಕೋಳಿ ನಾಟಿ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಬಸ್ಸಲ್ಲಿ ಬಸ್ ಇದ್ದೇ ಇರ್ತದೆ. ಬಸ್ ಇದಾ? ಸೂಪರ್ ಫುಡ್ ರಿವ್ಯೂ ಅವ್ರ ಚಾನಲ್ನ ಫಾಲೋ ಮಾಡಿ ಫುಡ್ ರಿವ್ಯೂಗೆ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ತುಂಬ ದಿನಗಳ ನಂತರ ಅನ್ಬಾಕ್ಸ್ ಕರ್ನಾಟಕ ವಿಲೇಜ್ ಕುಕ್ಕಿಂಗ್ಗೆ ಸ್ವಾಗತ. ತುಂಬ ದಿನ ಆದಮೇಲೆ ವಿಲೇಜ್ ಕುಕ್ಕಿಂಗ್ ಮಾಡ್ತಾಯಿದ್ದೀವಿ. ಸೊ ಈ ಸಲಿನೂ ನಾವು ಫಸ್ಟ್ ವಿಡಿಯೋ ಮಾಡಿದ್ವಲ್ಲ, ಹರ್ಷ ಅವರ ಫಾರ್ಮಲ್ಲಿದ್ದೀವಿ. ಆಲ್ರೆಡಿ ಒಂದು ವಿಡಿಯೋ ನೋಡಿರ್ತೀರ, ನೈಟ್ ಕ್ಯಾಂಪಿಂಗ್ ಮಾಡಿರೋದು. ಸೊ ಇವಾಗ ಸೆಕೆಂಡ್ ವಿಡಿಯೋ ಪ್ರಿಪರೇಷನ್ನು ನಾಟಿ ಕೋಳಿ ಬಸ್ಸಾರು ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಮಾಡಿದ್ವಿ ನಾಟಿ ಕೋಳಿ ಸಾರು, ಸುಮ್ಮನೆ ಹಾಗೆ ಸಿನಿಮ್ಯಾಟಿಕಾಗಿ ತೋರಿಸಿದ್ವಿ. ಬಟ್ ಈ ಸಲ ಎಲ್ಲ ವಿತ್ ಸ್ಟೆಪ್ ಬೈ ಸ್ಟೆಪ್ಪು ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತೀವಿ. ಸೊ ವೀಡಿಯೋ ಸ್ಕಿಪ್ ಮಾಡಿದಿರ ಫುಲ್ ನೋಡಿ, ಮನೇಲಿ ಟ್ರೈ ಮಾಡಿ. ನಾಟಿ ಕೋಳಿ ಬಸ್ಸಾರು ಅಂದರೆ ಒಂಥರ ಸಪ್ರೇಟಾಗಿ ಬರುತ್ತೆ. ಕೋಳಿ ಬೇಯಿಸಿ, ಮಾಂಸ ಬೇಯಿಸಿ, ಆಮೇಲೆ ಅದು ಬೆಂದ ಮೇಲೆ ಪೀಸ್ನೆಲ್ಲ ಸಪ್ರೇಟ್ ಮಾಡಿ ಸಾರಿಗೆ ಒಗ್ಗರಣೆ ಹಾಕಿ, ಅದು ಅನ್ನಕ್ಕೆ ಆಮೇಲೆ ಸೈಡ್ಗೆ ಪೀಸ್ಗೆ ಸಪ್ರೇಟ್ ಒಗ್ಗರಣೆ ಹಾಕಿ ಕೊಡ್ತಾರೆ, ಪಲ್ಯ ಥರ. ಸೂಪರ್ ಐತೆ, ಬಾಯಲ್ಲಿ ನೀರು ಬರ್ತಾಯಿದೆ ಆಗಲೇ. ಈಗ ನಾಟಿ ಕೋಳಿ ಬಸ್ಸಾರಿಗೆ ಇವಾಗ ಮೊದಲನೇ ಸ್ಟೆಪ್ಪು, ಎಣ್ಣೆಗೆ ಕುದೀತಾ ಇರೋ ಎಣ್ಣೆಗೆ ನಾಟಿ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಿ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಬೇಕು. ಈಗ ನಾಟಿ ಕೋಳಿ ಹಾಕ್ತಾಯಿದ್ದಾರೆ. ನಾಟಿ ಕೋಳಿಲಿ ಮಾಂಸ ಕಮ್ಮಿ, ರುಚಿ ಜಾಸ್ತಿ. 9 kg ನಾಟಿ ಕೋಳಿ ಬಸ್ಸಾರು ಮಾಡ್ತಾಯಿದ್ದೀವಿ. ಲಾಸ್ಟ್ ಟೈಮ್ ಮಾಡಿದ್ವಿ, ಬಟ್ ಈ ಸಲ ಡೀಟೇಲ್ ರೆಸಿಪಿ ಬರುತ್ತೆ. 1 ಸೆಕೆಂಡು ಸ್ಕಿಪ್ ಮಾಡ್ದಿರ ನೋಡಿ, ಆಮೇಲೆ ಮನೇಲಿ ಟ್ರೈ ಮಾಡಿ. ಮಸಾಲ ರೆಡಿಯಾಗಿದೆ. ಈ ಮಸಾಲೆಗೆ ಏನೇನು ಹಾಕಿದ್ದಾರೆ ಅಂತ ಆಂಟಿ ಹೇಳ್ತಾರೆ. ಹಸಿ ಬೆಳ್ಳುಳ್ಳಿ ಹಾಕಬೇಕು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಶುಂಠಿ ಒಂದು ಮಸಾಲೆಗೆ ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟ ಹಾಕ್ಬಿಟ್ಟು ಒಂದು ಮಸಾಲೆ ರುಬ್ಕೊಬೇಕು. ಧನಿಯಾ ಪೌಡ್ರು ಹಾಕ್ಬಿಟ್ಟು ಒಂದು ಮಸಾಲೆ ರುಬ್ಬಿಟ್ಟು ಆಮೇಲೆ ಇನ್ನೊಂದು ಮಸಾಲೆ ತೋರಿಸ್ತೀನಿ, ಗರಂ ಮಸಾಲೆ. ಇದು ಹಾಕ್ಬಿಟ್ಟು ಬೇಯಿಸ್ಬೇಕು ಫಸ್ಟು. ಇದು ಮೊದಲನೇ ಮಸಾಲೆನಾ? ಮೊದಲನೇ ಮಸಾಲೆ. ಓಕೆ. ಆವಾಗಲೇ ಒಂದು ಬಕೆಟಲ್ಲಿ ಒಂದು ಮಸಾಲೆ ಹಾಕಿದ್ವಲ್ಲ, ಅದೇ ಬಕೆಟ್ ಮೆಜರ್ಮೆಂಟಲ್ಲಿ 2 ಬಕೆಟ್ ನೀರು ಹಾಕಿದ್ವಿ. ಸೊ ಎಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ಬಸ್ಸಾರು. ಈಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಇದು ಚೆನ್ನಾಗಿ ಕುದ್ದಾದ್ಮೇಲೆ ಸ್ವಲ್ಪ ಬೆಂದ ಮೇಲೆ ಆಮೇಲೆ ಸಿಗೋಣ. ಯಾಕಂದರೆ ಅದರಲ್ಲಿ ಬಸ್ಸಾರು ಮಾಡೋದು, ಅದು ಮಟನ್ ಎಲ್ಲ ಅಂದರೆ ಮಾಂಸನೆಲ್ಲ ಸಪ್ರೇಟ್ ಮಾಡ್ತಾರೆ. ಆಮೇಲೆ ಸಾಂಬಾರಿಗೆ ಮತ್ತೆ ಸಪ್ರೇಟಾಗಿ ಇನ್ನೊಂದು ಮಸಾಲದಲ್ಲಿ ಒಗ್ಗರಣೆ ಹಾಕ್ತಾರೆ. ಅದು ಒಗ್ಗರಣೆ ಹಾಕಿದ್ಮೇಲೆ ಮತ್ತೆ ಇದು ಮಾಂಸನೆಲ್ಲ ಸಪ್ರೇಟಾಗಿ ಅದು ಪಲ್ಯ, ಅದು ಸಪ್ರೇಟ್ ಥರ ಇರುತ್ತೆ. ಅದೆಲ್ಲ ಆಮೇಲೆ ನೋಡಿ. ಆವಾಗಲೇ ಕೆಲಸ ಮಾಡ್ತಿಲ್ಲ ಅಂತ ಹೇಳಿದ್ದಕ್ಕೆ ಅರ್ಟಾಗ್ಬಿಟ್ಟು ಇಲ್ಲಿ ಬಂದು ಏನೋ ತುಂಬ ದೊಡ್ಡ ಕೆಲಸ ಮಾಡ್ತಾಯಿದ್ದಾರೆ.
ಏನು ಮಾಡ್ತಾ ಇದ್ದೀರಾ ಬ್ರೋ? ಬ್ರೋ ಅಟ್ಲೀಸ್ಟ್ ಇದು ಮಾಡ್ತಾ ಇದೀವಿ ಅಲ್ಲಿ ನೋಡಿ ಇವರಿಬ್ರು ಇನ್ನೂ ಅರ್ಥ ಆಗಿಲ್ಲ ಏನು ಅರ್ಥ ಆಗಿಲ್ಲ ಒಂದಿಷ್ಟು ಕೂಡ ಏನು ಅನ್ಸಲ್ಲ. ಕೋಳಿ ಹತ್ರ ಮೊಟ್ಟೆ ಇಡಿಸಿ ಅದನ್ನ ಕ್ಲೀನಾಗಿ ತಗೊಂಬಂದು ಇನ್ನೊಂದ್ಸಲ ಹೇಳಿ. ಕೋಳಿ ಹತ್ರ ಮೊಟ್ಟೆ ಇಡಿಸಿ ಆಯ್ತಾ ಇಡು ಅಂತೇಳಿ ಇಡಿಸ್ಬಿಟ್ಟು ತಗೊಂಬಂದು ಬೇಯಿಸಿ ಆಮೇಲೆ ಬಿಡಿಸ್ತಾ ಇದೀವಿ. ಒಂದೇ ದಿನದಲ್ಲಿ 30 ಮೊಟ್ಟೆ ಇಡ್ಸವ್ರೆ ಒಂದೇ ಕೋಳಿ ಹತ್ರ. ಯಾರು ಮಾಡ್ತಾರೆ ಕೆಲಸ? ಪ್ರಪಂಚದ ಅದು 10ನೇ ಅದ್ಭುತ. ಹೌದೌದು ಅದ್ಮೇಲೆ ಕೊನೆಗೆ ಹೋಯ್ತದು ಅಲ್ಲಿ ಹಾಕ್ತೀವಿ ನೋಡಿ. ಇವ್ರು ಬಿಡಿಸ್ಲಿ ಇದನ್ನ. ಇವಾಗ ನಾವು ಹೋಗಿ ಅಲ್ಲಿ ನೆಕ್ಸ್ಟ್ ಸ್ಟೆಪ್ಪು ಅದು ಬೆಂದಿದೆ, ಸ್ವಲ್ಪ ಬೆಂದಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನೋ ಮಾಡ್ಬೇಕಂತೆ ಕರಿತಾ ಇದ್ದಾರೆ, ಅಲ್ಲೂ ಕವರ್ ಮಾಡೋಣ ಬನ್ನಿ. ಸಾರು ಬಸ್ಸಾರು ರೆಡಿ ಆದಮೇಲೆ ಇವಾಗ ಚಿಕನ್ನು ಪಲ್ಯ ಮಾಡಬೇಕು. ಸೊ ಅದಕ್ಕೆ ಸ್ಟಾರ್ಟಿಂಗು ಎಣ್ಣೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಸಾಸಿವೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಲೈಟಾಗಿ ಹುರ್ಕೊಂಡು ಅದು ಹುರಿದಾದ್ಮೇಲೆ ನೆಕ್ಸ್ಟು ಅಲ್ಲಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಿಕನ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ಮೈನ್ ಇಂಗ್ರೀಡಿಯೆಂಟ್ ಇದಕ್ಕೆ ಸಪ್ರೇಟಾಗೆ ಒಂದು ಮಸಾಲ ಮಾಡ್ಕೊಂಡು ಇಟ್ಕೊಂಡಿದ್ರು. ಅದೇನೆಂದರೆ ಗಸಗಸೆನ ಹುರಿದು ಇಟ್ಕೊಂಡು ಆಮೇಲೆ ಹುರ್ಗಡ್ಲೆನ ಹುರಿದು ಆಮೇಲೆ ಅಕ್ಕಿನ ಹುರಿದು ಅದನ್ನು ಸಪ್ರೇಟಾಗಿ ಇಟ್ಕೊಂಡು ಆಮೇಲೆ ಒಣಕೊಬ್ಬರಿ ತುರಿದ್ಬಿಟ್ಟು ಅದನ್ನು ಸ್ವಲ್ಪ ಲೈಟಾಗಿ ಹುರಿದ್ಬಿಟ್ಟು ಅದು ಎಲ್ಲ ಪುಡಿ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿ ಅದನ್ನು ಹಾಕಿ ಸ್ವಲ್ಪ ಆಮೇಲೆ ಲಾಸ್ಟಲ್ಲಿ ನಾವು ಬಸ್ಸಾರಿಗೆ ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ 2ನೇ ಮಸಾಲ ಒಂದು ತೋರಿಸಿದ್ದೆ ನಾನು, ಸೆಕೆಂಡ್ ಮಸಾಲ ಅಂತ. ಅದನ್ನು ಸ್ವಲ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪಲ್ಲಿ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಎತ್ತೆತ್ತು ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ಟು ಇವಾಗ ಮುಚ್ಚಿಬಿಡೋದು ಅಷ್ಟೇ. ಮಾಡಿದ್ರೆ ನೆಕ್ಸ್ಟ್ ರೆಡಿ ಆಗುತ್ತೆ ಪಲ್ಯ. ನಾಟಿ ಕೋಳಿ ಪಲ್ಯ ಬಸ್ಸಾರು, ನಾಟಿ ಕೋಳಿ ಬಸ್ಸಾರು ರೆಡಿ ಇದೆ. ಈಗ ನೆಕ್ಸ್ಟು ನೀಟಾಗಿ ಸರ್ವ್ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋದು. ಸೊ ನಾಟಿ ಕೋಳಿ ಬಸ್ಸಾರು ರೆಸಿಪಿ ನೋಡ್ತೀರಾ, ಆಮೇಲೆ ಅದು ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ರು ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ಅದು ನೋಡಿಕೊಂಡು ಮಾಡಿ. ಯಾಕಂದರೆ ನಾವು ಮಾಡಿರೋದು 10 kg 9 kg ನಾಟಿ ಕೋಳಿಗೆ ಹಾಕಿರೋದು ನಾವು ಆ ಮೆಜರ್ಮೆಂಟು. ಸೊ ಏನೇನು ಅಂತ ಅದನ್ನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ. ಮತ್ತು ಇಲ್ಲಿ ಅದ್ರ ಜೊತೆಗೆ ಸಪ್ರೇಟು ಬೇರೆ ಡಿಶಸ್ ಮಾಡಿದ್ದೀವಿ. ನಾಟಿ ಕೋಳಿ ಬಸ್ಸಾರು ಇದು ಅದರಲ್ಲೇ ಬೇಯಿಸಿ ಆಮೇಲೆ ಸಪ್ರೇಟಾಗೆ ಪಲ್ಯ ಥರ ಮಾಡಿರೋದು ನಾಟಿ ಕೋಳಿ ಪಲ್ಯ. ಮಟನ್ ಚಾಪ್ಸು ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಮುದ್ದೆ, ಕೋಳಿ ಮೊಟ್ಟೆ, ವೈಟ್ ರೈಸ್, ಚಿಕನ್ ಫ್ರೈ. ಸೊ ಇಷ್ಟೊತ್ತು ಟೈಮ್ ವೇಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲರೂ ಬೈಕೊಂತ ಇದ್ದಾರೆ, ಸುತ್ತಲೂ ಗೆಸ್ಟು ಕಾಯ್ತಾ ಇದ್ದಾರೆ, ಇನ್ನೂ ಬಡಿಸಿಲ್ಲ ಅಂತ. ಸೊ ಇವಾಗ ಬಡಿಸ್ಬಿಟ್ಟು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ. ಬ್ರೋ ಹೆಂಗಿದೆ ಮಗನ್ ಟೇಸ್ಟ್? ಅದ್ಭುತ. ಫಸ್ಟ್ ಟೈಮ್ ಐ ಥಿಂಕ್ ನಾನು ನಾಟಿ ಕೋಳಿ ಬಸ್ಸಾರು ತಿಂತಾ ಇರೋದು. ನಾಟಿ ಕೋಳಿ ಸಾರು ತಿಂದಿದ್ದೀನಿ. ಇದೊಂಥರ ಡಿಫ್ರೆಂಟ್ ಆಗಿದೆ. ಎಷ್ಟೋ ವಿಷಯಗಳಿಗೆ ಸರಿ ಫಸ್ಟ್ ಟೈಮ್ ಇಲ್ಲಿ ಮೀಟ್ ಆಗಿರೋದು. ಚೆನ್ನಾಗಿದೆ. ಒಂದು ಮಟನ್ ಚಾಪ್ಸ್ ಕೂಡ ಸೂಪರ್ ಆಗಿದೆ. ಮಟನ್ ಚಾಪ್ಸ್ ಓಕೆ ಸಕ್ಕತ್ತಾಗಿದೆ. ಮಟನ್ ಚಾಪ್ಸ್ ತುಂಬಾ ಇಷ್ಟ ಆಯಿತು ನನಗೆ. ನಾಟಿ ಕೋಳಿ ಬಸ್ಸಾರು ಆ್ಯಕ್ಚುಲಿ ನಾನು ತಿಂದಿಲ್ಲ ಫಸ್ಟ್ ಟೈಮು. ಟೇಸ್ಟ್ ಮಾತ್ರ ಸೂಪರಾಗಿ ಮಾಡಿದೆ. ಲಾಸ್ಟ್ ಟೈಮ್ ಮಾಡಿದಾಗ ಮಿಸ್ ಮಾಡ್ಕೊಂಡಿದ್ದೆ.
ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಾಟಿ ಕೋಳಿ ಸಾರು, ಆಮೇಲೆ ಕಾಳು, ಮಟನ್ ಚಾಪ್ಸು, ಮುದ್ದೆ. ಈ ಲೊಕೇಶನ್ನು ಅಲ್ಟಿಮೇಟ್. ನನಗೆ ಇದೊಂದು ರೀತಿ ಹೊಸ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್ ಅನ್ಬಾಕ್ಸ್ ಕರ್ನಾಟಕ ಟೀಮ್ಗೆ. ರಿವ್ಯೂ ಕೊಡೋ ಅಷ್ಟರ ಮಟ್ಟಿಗೆ ನಾವು ಬ್ರಿಲಿಯಂಟ್ ಅಲ್ಲ, ಬಟ್ ಎಕ್ಸಲೆಂಟ್ ವರ್ಕ್. ಅಲ್ಲಿ ಅಲ್ಲಿ ಮೂಳೆ ಕೊಟ್ಟಿರೋ ದೊಡ್ಡದು ಖಾಲಿ. ಸೊ ಇವಾಗ ನೆಮ್ಮದಿಯಾಗೆ ಇಷ್ಟೊತ್ತು ಸುಸ್ತಾಯಿತು, ಎಲ್ಲ ಕೆಲಸ ಮಾಡಿ ಅಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು. ಹರ್ಷ ಅವ್ರ ಅಮ್ಮನ ರೆಸಿಪಿ ಅದ್ಭುತವಾಗಿದೆ. ಬಾಯಲ್ಲಿ ನೀರು ಬಿಡ್ತಾಯಿದೆ ಖಾರವಾಗಿ. ಎಕ್ಸಲೆಂಟು. ಮನೇಲಿ ಒಂದ್ಸಲಿ ಟ್ರೈ ಮಾಡಲೇಬೇಕು ನೀವೆಲ್ಲರೂ. ಆಮೇಲೆ ಸಿಗೋಣ, ಮತ್ತೆ ಎಲ್ಲೂ ಹೋಗಬೇಡಿ, ಎಲ್ಲ ನೀಟಾಗಿ ತಿನ್ಬಿಟ್ಟು ಮತ್ತೆ ಬರ್ತೀವಿ. ಫೈನಲಾಗೆ ಹೆಂಗಿತ್ತು ಟೇಸ್ಟು ನಮ್ಮ ಗೆಸ್ಟ್ಗಳು ಹೇಳಬೇಕು. ಎಲ್ಲರೂ ಗೆಸ್ಟೇನೆ, ಒಂದು ಕಡೆಯಿಂದ ಮೈಕ್ ಹಿಡಿತೀನಿ. ಓಕೆ, ಚೆನ್ನಾಗಿತ್ತು. ಆವಾಗಲೇ ಹೇಳ್ದಂಗೆ ಅದ್ಭುತ ಟೇಸ್ಟು. ಆ್ಯಂಡ್ ಬಸ್ಸಾರು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು, ನಾಟಿ ಕೋಳಿದು. ಸೊ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು, ಇಷ್ಟ ಆಯಿತು. ಅದ್ರ ಜೊತೆಗೆ ಮಟನ್ ಚಾಪ್ಸ್ ಇನ್ನೂ ತುಂಬ ಇಷ್ಟ ಆಯಿತು ನನಗೆ. ನಾಟಿ ಕೋಳಿ ನಾನ್ ವೆಜ್ ಮಾಡೋ ಯಾವ್ದಾದ್ರು ಹೋಟೆಲ್ಗೆ ಹೋಗಿ ಸ್ಪೆಷಲ್ ಆಗಿ ಊಟ ಮಾಡ್ದಂಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಆಂಬಿಯನ್ಸ್ ಚೆನ್ನಾಗಿತ್ತು. ಆಂಬಿಯನ್ಸ್ ಚೆನ್ನಾಗಿತ್ತು. 2 ದಿನದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಏನು ರೀ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ ಅಲ್ಟಿಮೇಟ್ ಆಗಿತ್ತು, ಅಮೇಜಿಂಗ್ ಆಗಿತ್ತು. ನೋ ವರ್ಡ್ಸ್ ಟು ಸೇ. ಓಕೆ, ಬಟ್ ಆದರೆ ಈ ನಾನ್ ವೆಜ್ಜಲ್ಲಿ ನಮಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಅದನ್ನು ಇವಾಗ ಕಲಿತಾ ಇದೀವಿ. ಒಂದು ಸೆಕೆಂಡ್ ರೀ, ಇವ್ರಿಗೆ ನಾನ್ ವೆಜ್ಜಲ್ಲಿ ಐಡಿಯಾ ಯಾರು ನಂಬ್ತೀರಾ? ನೀವು ಯಾರು ನಂಬ್ತೀರಾ? ಅದನ್ನೇ ಹೇಳ್ತಾ ಇರೋದು, ಐಡಿಯಾ ಇರಲಿಲ್ಲ. ಬಟ್ ನಮ್ಮ ಗುರುಗಳು, ನಾನ್ ವೆಜ್ ಗುರುಗಳಿದ್ದಾರೆ, ಅವ್ರ ಸವಾಸದಿಂದ ಚೆನ್ನಾಗಿ ಕಲಿತು ಇವಾಗ ಪ್ರೋ ಆಗಿ ಎಷ್ಟು ಖಾರ ಇದ್ರು ಅನಿಸ್ತಾ ಇಲ್ಲ. ಕರೆಕ್ಟಾಗಿ ಸೂಪರಾಗಿ ಅಲ್ಟಿಮೇಟ್ ಆಗಿತ್ತು. ನಾಟಿ ಕೋಳಿ ಬಸ್ಸಾರು ಮಸ್ತ್ ಮಜಾ ಮಾಡಿದ್ವಿ. ಆಂಟಿ ಮಾಡಿದ್ದ ಒಂದು ರೆಸಿಪಿ ಅಲ್ಟಿಮೇಟು. ನಮ್ಮ ಹುಡುಗರು ಕೈ ಹಾಕಿ ಜಾಸ್ತಿ ಮಾತಾಡ್ತಾರಪ್ಪ. ಕ್ಲೋಸಿಂಗ್ ಮಾಡ್ಬಿಡ್ತೀವಿ. ಓಕೆ, ಜಾಸ್ತಿ ಮಾತಾಡಿದ ಅನಿಸಿದ್ರೆ ದಯವಿಟ್ಟು ಕಾಮೆಂಟ್ ಮಾಡ್ತೀವಿ. ಓಕೆ, ಅಷ್ಟೇ, ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ನನಗೆ ನಾನು ಆಗಲೇ ಹೇಳಿದ ರೀತಿ ಇದೊಂದು ರೀತಿ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನನಗೆ ಈ ಫುಡ್ ರಿವ್ಯೂ ಎಲ್ಲ ತಲೆ ಬಿಡೋನು ಗೊತ್ತಿಲ್ಲ ಅದ್ರ ಬಗ್ಗೆ. ಏನು ಕೊಟ್ಟರು ಈಗ ಫುಡ್ಡಲ್ಲಿ, ಎಸ್ಪೆಷಲಿ ನಾನ್ ವೆಜಲ್ಲಿ ತಿಂತಾ ಇರ್ತೀವಿ, ಏನು ಕೊಟ್ಟರು ಅಲ್ಲ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು, ತುಂಬ ಖುಷಿ ಆಯಿತು. ಸೊ ಮತ್ತೊಂದು ಸಲ ಇದೇ ರೀತಿ ಹೊಸದೊಂದು ಮಾಡೋಣ. ಇನ್ನೊಂದು 2-3 ತಿಂಗಳು ಬಿಟ್ಕೊಂಡು ಪ್ಲ್ಯಾನ್ ಮಾಡೋಣ. ಸೊ ಮತ್ತೆ ಇನ್ನೊಂದು 2-3 ತಿಂಗಳು ಬಿಟ್ಕೊಂಡು ಇಲ್ಲೇ ಪ್ಲ್ಯಾನ್ ಮಾಡೋಣ. ಇಲ್ಲಾಂದರೆ ಇನ್ನೊಂದು ಐಡಿಯಾ ಇದೆ, ಎಲ್ಲಾದರೂ ಒಂದು ಮತ್ತೆ ಕ್ಯಾಂಪಿಂಗ್ ಮಾಡೋಕ್ಕೆ ಸಾಧ್ಯತೆ ತುಂಬ ಇದೆ. ಆಮೇಲೆ ಮೇಯ್ನಾಗಿ ತಿಂಗಳಾದ್ಮೇಲೆ ಮುಂಚೆನೇ ಪ್ಲಾನ್ ಇದೆಯಾ? 2-3 ತಿಂಗಳು ಮಾಡೋಣ. ಎಲ್ಲಾದರೂ ಒಂದು 2 ತಿಂಗಳು ಗ್ಯಾಪ್ ಕೊಡೋಣ. ಅವರು ಬೇಜಾರಾಗ್ಬಿಡುತ್ತೆ, ನೋಡ್ತಾ ಇರ್ತಾರೆ ಆಮೇಲೆ, ಅದಕ್ಕೋಸ್ಕರ. ಸೊ ಕೊನೆಯದಾಗಿ ಇನ್ನೂ ಎಷ್ಟೊಂದು ಇಲ್ಲಿ ನಾವು ತೋರಿಸಿಲ್ದೇ ಇರೋರು ಬಿಹೈಂಡ್ ದ ಸೀನ್ಸ್ ಇರ್ಬೋದು, ಇನ್ನೂ ಎಷ್ಟೊಂದು ವೀಡಿಯೋಸು, ಎಷ್ಟೊಂದು ಶಾರ್ಟ್ಸು ಇವರ 4 ಜನ ಚಾನಲಲ್ಲಿ ಬರುತ್ತೆ. KGK ವ್ಲಾಗ್ಸು, ಮಧು ವ್ಲಾಗ್ಸ್, ಆಮೇಲೆ ಸಂತೋಷ್ MD ವ್ಲಾಗ್ಸ್ ವರ್ಡ್ ಕನ್ನಡ. ಸೊ ಆ ಚಾನಲ್ಸ್ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡಿ. ಮತ್ತು ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಮೇಲೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣಿಸಿರೋ ಕೆಂಪು ಕಲರ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮಸ್ಕಾರ. ಇದು ಇವರು ನಮ್ಮ ಸ್ಪೆಷಲ್ ಗೆಸ್ಟು. ಬರೋದೇ ಇಲ್ಲ, ಅಲ್ಲೇ ಮಲಗಿರ್ತಾರೆ, ಬಿಹೈಂಡ್ ದ ಸೀನ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಮಹಾಪ್ರಭು